ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಾಕ್ಯಾಗ. ಸಿದ್ದರಾಮಯ್ಯ ಜಾತಿ ಗಣತಿಗೆ ಡಿಕೆ ಶಿವಕುಮಾರ್ ಠಕ್ಕರ್ ಕೊಟ್ಟಿದ್ದಾರೆ. ಓಪನ್ ಆಗಿ ಈಗ ಕೈ ಶಾಸಕರೇ ಯಾವ ರೀತಿ ತಿರುಗಿ ಬಿದ್ದಿದ್ದಾರೆ ನೋಡಿ. ವೆರಿ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗ್ತಿದೆ. ಕೈಪಾಳ್ಯದಲ್ಲಿ ಕಿಡಿ ಹೊತ್ತಿಕೊಂಡಿದೆ. ಸಿದ್ದರಾಮಯ್ಯನವರು ಅಂದುಕೊಂಡಂಗೆ ಅಷ್ಟು ಸ್ಮೂತ್ ಆಗಿ, ಯಾಕಂದ್ರೆ ಹೈಕಮಾಂಡ್ ಆದೇಶ ಇದೆ. ರಾಹುಲ್ ಗಾಂಧಿಯವರೇ ಮುದ್ರೆ ಒತ್ತಿದ ಮೇಲೆ ಇನ್ಯಾರು ತುಟಿಕ್ ಪಿಟಿಕ್ ಅನ್ನೋಕ್ಕಾಗತ್ತೆ ಅಂತ ಅಂದ್ಕೊಂಡಿದ್ದಂಥ ಸಿದ್ದರಾಮಯ್ಯನವ್ರಿಗೆ ಎದುರಾಯ್ತಲ್ಲ ಆಘಾತ. ಲಿಂಗಾಯತ ಸಮುದಾಯ ಕೂಡ ದೊಡ್ಡ ಹೆಜ್ಜೆಯೊಂದನ್ನು ಇಡ್ತಾ ಇದೆ. ಈಗ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಪ್ರತಿಪಕ್ಷಗಳು ಏನು ಮಾಡ್ತಿದ್ದಾವೆ ಅನ್ನೋದಕ್ಕಿಂತ ಪ್ರತಿಪಕ್ಷಗಳು ಸಹಜವಾಗಿ ಏನು ಮಾಡಿದ್ರು ಅದಕ್ಕೆ ವಿರೋಧ ಮಾಡೋದೇ ಅವ್ರ ಕೆಲಸ ಅನ್ನೋ ಥರ ಇರುತ್ತೆ. ಯಾವುದೇ ಪಕ್ಷ ಆಡಳಿತದಲ್ಲಿದ್ರು ಹಾಗಾಗಿ ಅಷ್ಟು ಮಹತ್ವ ಪಡ್ಕೊಳ್ಳಲ್ಲ ಅಂತಲೇ ಇಟ್ಕೊಳ್ಳಿ. ಇಂಟ್ರೆಸ್ಟಿಂಗ್ ಇರೋದು ಸ್ವಪಕ್ಷೀಯರ ಬೆಳವಣಿಗೆ. ಸ್ವಪಕ್ಷೀಯರೇ ಇದಕ್ಕೀಗ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ನೋಡಿ. ಡಿ ಕೆ ಬಣದ ಶಾಸಕರು ಏನು ಹೇಳ್ತಿದ್ದಾರೆ, ಡಿ ಕೆ ಪರಮಾಪ್ತ ಮಿನಿಸ್ಟರ್ಸ್ ಏನು ಹೇಳ್ತಿದ್ದಾರೆ, ಮತ್ತು ಡಿ ಕೆ ಶಿವಕುಮಾರ್ ನಡೆ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಸೈಲೆಂಟ್ ಆಗಿದ್ದಾರೆ ಅವರು, ಮೊನ್ನೆಯಿಂದ ಮಾತಾಡ್ತಿಲ್ಲ. ನೋಡೋಣ, ಓದ್ತೀನಿ, ಅಧ್ಯಯನ ಮಾಡ್ತೀನಿ ಅಂದ್ಕೊಂಡೇ ಮುಂದಕ್ಕೆ ಹಾಕ್ತಿದ್ರು. ಯಾಕಂದರೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ರು ಡಿ ಕೆ. ಹೈಕಮಾಂಡ್ ಆದೇಶವೇ ಇದೆ ಅಂತ ಸಿದ್ದರಾಮಯ್ಯನವರು ಮುದ್ರೆ ಒತ್ಸ್ಕೊಂಡು ಬಂದ್ಮೇಲೆ ನಾವೇನು ಮಾಡೋಕ್ಕಾಗತ್ತೆ? ರಾಹುಲ್ ಗಾಂಧಿಯವರೇ ಓಕೆ ಅಂದಮೇಲೆ ನಾವೇನು ಮಾಡೋಕ್ಕಾಗತ್ತೆ? ಆದರೆ ಈಗ ಅನಿವಾರ್ಯವಾಗಿದೆ. ಡಿ ಕೆ ಶಿವಕುಮಾರ್ ಬಲ ಇರೋದೇ ಒಕ್ಕಲಿಗ ನಾಯಕತ್ವ ಅನ್ನುವಂಥ ವಿಚಾರದಲ್ಲಿ. ಡಿ ಕೆ ಶಿವಕುಮಾರ್ ಅವರು HDK ಅಥವಾ ದಳಪತಿಗಳಿಗೆಲ್ಲ ಮಾಸ್ಟರ್ ಸ್ಟ್ರೋಕ್ ಕೊಟ್ಟು ಎಲ್ಲರಿಗಿಂತ ನಾನು ಬಲಿಷ್ಠನಾಗಿದ್ದೀನಿ ಅಂತ ಬೆಳೆದು ನಿಂತಾಗಲೇ ಸಾಧ್ಯವಾಗೋದು. ಯಾವ ಪಕ್ಷದಲ್ಲಾದರೂ ಇರಲಿ, ಅವರು ಕಾಂಗ್ರೆಸ್ಸೋ ಇನ್ನೊಂದು ಪಕ್ಷನೋ, ಅವ್ರಿಗೆ ಬಲ ಬೇಕಲ್ಲ, ಮೂಲಾಧಾರವೇ ಕುಸಿದ್ರೆ ಏನು ಕಥೆ? ಈಗ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಶಾಸಕರ ಸಭೆ ಕರೆದಿದ್ದಾರೆ. ಈ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಆಕ್ರೋಶ ಭುಗಿಲೆದ್ದಿದೆ ನೋಡಿ. ಶಿವಗಂಗಾ ಬಸವರಾಜ್ ಸದಾ ಡಿ ಕೆ CM ಆಗ್ತಾರೆ ಅಂತ ಓಪನ್ ಆಗಿ ಹೇಳೋರ ಪೈಕಿ ಒಬ್ಬರು. ಅವ್ರು ಏನು ಹೇಳ್ತಿದ್ದಾರೆ, ಇದು ಯಾವ ಜಾತಿ ಗಣತಿ ಅಂತ ಕೇಳ್ತಿದ್ದಾರೆ. ಕಾಂಗ್ರೆಸ್ನ ಶಾಸಕರ ಬಾಯಲ್ಲೇ ಬರ್ತಿರೋ ಮಾತುಗಳು ನೀವೇ ಕೇಳಿಸ್ಕೊಳ್ಳಿ. ತನ್ನ ಒಂದು ಕ್ಷೇತ್ರದಲ್ಲೇ ಸಾದರ ಲಿಂಗಾಯತರಿಗೆ ಎಷ್ಟಿದ್ದಾರೆ ಅನ್ನುವಂಥ ಲೆಕ್ಕ ಹೇಳ್ತಾರೆ. ಇನ್ನು ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಎಷ್ಟಾಗಬಹುದು, ಆದರೆ ಇಲ್ಲಿ ಕೊಟ್ಟಿರೋದು ಎಷ್ಟು? ಏನಿದು ಜಾತಿ ಗಣತಿ ಅಂತ? ಗಣತಿಯ ಸೀಕ್ರೆಟನ್ನು ಕಾಂಗ್ರೆಸ್ ಶಾಸಕರೇ ಬೀದಿಯಲ್ಲಿಟ್ಟಂಗಾಗಿದೆ ಈಗ. ಮತ್ತೊಂದು ಕಡೆ ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವ ರೀತಿ ಒಡೆಯಲಾಗಿದೆ ಜಾತಿಯನ್ನ ಅನ್ನೋದ್ರ ಬಗ್ಗೆ ನೇರವಾಗಿಯೋ ಪರೋಕ್ಷವಾಗಿಯೋ ಅಸಮಾಧಾನ ಅಂತೂ ಏನು ಹೇಳಬೇಕು ಅವ್ರು ಹೇಳ್ತಾರೆ. ಮತ್ತೊಮ್ಮೆ ಲಿಂಗಾಯತರ ಗಣತಿ ಆಗಲಿ ಅಂತಾರೆ. ಅವ್ರು ಲಿಂಗಾಯತರ ಲೆಕ್ಕಾಚಾರ ಮತ್ತೆ ಸರಿಯಾಗಿ ಮಾಡಿಸಿ ಅನ್ನುವ ಮೂಲಕ ಸರಿ ಇಲ್ಲ ಇದು ಅನ್ನೋದನ್ನು ಅವರು ಹೇಳಿದ್ದಾರೆ. ಒಂದ್ ಕಡೆ ಸೈಲೆಂಟ್ ಆಗಿದ್ದುಕೊಂಡೆ ಡಿ ಕೆ ಶಿವಕುಮಾರ್ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಶಾಸಕರನ್ನ ಒಗ್ಗೂಡಿಸಿದ್ದಾರೆ. ಅವರ ಟೀಮ್ನ ಶಾಸಕರು ಓಪನ್ ಆಗಿ ಸರ್ಕಾರದ ವಿರುದ್ಧ ಈಗ ಜಾತಿ ಲೆಕ್ಕದ ಬಗ್ಗೆ ಸಮರ ಸಾರಿದ್ದಾರೆ. ಈ ಹೊತ್ತಲ್ಲಿ ನೋಡಿ, ಒಕ್ಕಲಿಗರ ಸಂಘ ಏನು ಹೇಳ್ತಾ ಇದೆ. ಒಕ್ಕಲಿಗರ ಸಂಘ ಇವತ್ತು ತಮ್ಮ ಸಮುದಾಯದ ಪ್ರಮುಖ ನಾಯಕ ಆಗಿರುವಂಥ DCM ಡಿ ಕೆ ಶಿವಕುಮಾರ್ ಅವರನ್ನು ವಿಶ್ವಾಸಕ್ಕೆ ತಗೊಳ್ಳದೆ ಎಷ್ಟು ಮಾತಾಡುತ್ತೆ ಅಂತ ಅನಿಸುತ್ತಾ? ಒಕ್ಕಲಿಗ ಸಂಘ ಮತ್ತು ಸ್ವಾಮೀಜಿಗಳು, ಅದು ಆದಿಚುಂಚನಗಿರಿ ಸ್ವಾಮೀಜಿಗಳಿಂದ ಹಿಡಿದು ಅತ್ಯಂತ ಪ್ರಮುಖ ಪೀಠಾಧಿಪತಿಗಳೆಲ್ಲರನ್ನ ಸೇರಿಸ್ಕೊಂಡು ನಾಳೆ ಒಂದು ಮೀಟಿಂಗ್ ಮಾಡ್ತಿದ್ದಾರೆ. ಮತ್ತು ಎಂಥ ಮೆಸೇಜ್ ಕೊಟ್ಟಿದ್ದಾರೆ ಅಂದರೆ, ನಮ್ಮ ಜಾತಿ ಒಕ್ಕಲಿಗರ ಜಾತಿನೇನಾದರೂ ನೀವು ಕಡೆಗಣಿಸಿ ಇರೋ ನಂಬರ್ನ ಬಿಟ್ಟು ಸುಳ್ಳು ನಂಬರ್ನ ತೋರಿಸೋದಕ್ಕೆ ಹೊರಟಿದ್ದೀರಿ ಅಂದರೆ ಸರ್ಕಾರ ಶೇಕ್ ಮಾಡೋದಕ್ಕೂ ರೆಡಿ. ಅಷ್ಟು ಜನ ಒಕ್ಕಲಿಗರ ಶಾಸಕರು ನಿಮ್ಮ ಸರ್ಕಾರಕ್ಕೆ ಶಾಕ್ ಕೊಡ್ತಾರೆ. ಲಿಂಗಾಯತ ಶಾಸಕರು, ಒಕ್ಕಲಿಗರ ಶಾಸಕರು ಒಗ್ಗೂಡಿ ನಿಮ್ಮನ್ನ ಬಗ್ಗು ಬಡಿತೀವಿ ಅನ್ನುವಂಥ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಸರ್ಕಾರ ಉರುಳತ್ತೆ, ಹುಷಾರಾಗಿರಿ, ಟಚ್ ಮಾಡಿದಿರಿ ಗೌಡ್ರನ್ನ ಅನ್ನುವಂಥ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದ್ದು ಸಿದ್ದರಾಮಯ್ಯನವ್ರಿಗಿದು ಕೇಕ್ ವಾಕ್ ಆಗ್ತಾ ಇಲ್ಲ. ಆಘಾತ ಎದುರಾಗಿದೆ ಈಗ ಆರಂಭದಲ್ಲೇ ನೋಡಿ. ಎಲ್ಲರಿಂದನೂ ಸಪ್ರೇಟ್ ಸರ್ವೆ, ಒಕ್ಕಲಿಗರದ್ದು ಸಪ್ರೇಟ್ ಸರ್ವೆ, ಲಿಂಗಾಯತರದ್ದು ಸಪ್ರೇಟ್ ಸರ್ವೆ, ರೆಡ್ಡಿಗಳದ್ದು ಸಪ್ರೇಟ್ ಸರ್ವೆ, ಎಲ್ಲರೂ ಕೂಡ ತಾವೇ ಸರ್ವೆ ಮಾಡಿಸಿ ವೈಜ್ಞಾನಿಕವಾಗಿ ಸರ್ವೆ ಮಾಡಿ ನಮ್ಮ ಸಮುದಾಯದ ನಂಬರ್ ಎಷ್ಟು ಅಂತ ಸಿದ್ದರಾಮಯ್ಯನವರು ಮುಂದಿಡಲಿದ್ದಾರೆ. ಅದರಿಂದ ಈ ವರದಿಯ ರಿಪೋರ್ಟ್ ಭಿನ್ನವಾಗಿದ್ದಲ್ಲಿ ಪಾಠ ಕಲಿಸುವಂತಹ ಎಚ್ಚರಿಕೆ ಸಂದೇಶ ಕೊಟ್ಟಿರೋದು. ಇಷ್ಟು ಕಡಿಮೆ ನಂಬರ್ ಅದು ಹೆಂಗ್ರಿ ತೋರಿಸ್ತೀರಾ ಅಂತ. ಅದು ಯಾವ ರೀತಿ ಸಿಸ್ಟಮ್ ಮಾಡಿಸಿದ್ದೀರಿ ಅಂದರೆ, ಒಂದು ಕೇವಲ ಗೊತ್ತಿರೋರು ಗೊತ್ತಿಲ್ಲದವರು ಅವನ ಆಧಾರ್ ಕಾರ್ಡ್ ಇಟ್ಕೊಂಡು ಒಂದು ಬಟನ್ನ ಒತ್ತಿದರೆ ಅವನ ಎಜುಕೇಷನ್ನು, ಅವನ ಊರು, ಅವನ ಒಕ್ಕಲಿಗರಲ್ಲಿ ಯಾವ ಸಬ್ ಕಮ್ಯುನಿಟಿ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಬರ್ತದೆ. ಅದನ್ನು ನಾವು ಮಾಡಿಸಿ ತೋರಿಸ್ತೀನಿ. ಈಗ 61 ಲಕ್ಷ ಅಂತ ಇವ್ರು ತೋರಿಸಿದ್ದಾರೆ. ನಾನು ಮುಖ್ಯಮಂತ್ರಿ ಮುಂದುವರಿಬೇಕು ಅನ್ನೋದು ಅಜೆಂಡಾ ಇದೆ. ಭವಿಷ್ಯ ಏನಾದರೂ ಕನ್ಸ್ಕೊಂಡ್ರೆ ಸಿದ್ದರಾಮಯ್ಯನವರು ಒಕ್ಕಲಿಗ ಜನಾಂಗದ ಎಲ್ಲ ಶಾಸಕರುಗಳು, ಲಿಂಗಾಯತ ಸಮಾಜ ಎಲ್ಲ ಶಾಸಕರು ಒಗ್ಗಟ್ಟಾಗಿ
ಈ ಸಮಾಜ ಈ ಸರ್ಕಾರ ಕಿತ್ತು ಹೋಗಿತಾರೆ. ನೀರು ರಾಜ್ಯ ಒಕ್ಕಲಿಗ ಸಂಘ ಈ ಸರ್ಕಾರಗಳನ್ನ ಏನಾದ್ರು ಈ ವರದಿನ ಜಾರಿಗೊಳಿಸಿದ್ರೆ ಈ ಸರ್ಕಾರಗಳನ್ನ ಕಿತ್ತಾಕೋವರೆಗೆ ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ. ಆ ಕೆಲಸ ಮಾಡೇ ಮಾಡ್ತೀವಿ ನಾವು. ಮೊನ್ನೆ ಅಷ್ಟೇ ಎಂ ಬಿ ಪಾಟೀಲ್ರು ಕೂಡ ಸಿದ್ದರಾಮಯ್ಯನವರ ಕ್ಯಾಂಪಲ್ಲೇ ಇರೋ ಎಂ ಬಿ ಪಾಟೀಲ್ರೇ 1 ಕೋಟಿಗೂ ಮಿಗಿಲಾಗಿ ಲಿಂಗಾಯತರಿದ್ದಾರೆ ಅನ್ನುವಂಥ ಅಸಮಾಧಾನದ ಮಾತುಗಳನ್ನು ಆಡಿದ್ರು ನೆನಪು ಮಾಡ್ಕೊಳ್ಬಹುದು. ಈಗ DK ಬಣದ ಲಕ್ಷ್ಮೀ ಹೆಬ್ಬಾಳ್ಕರ್, ಶಿವಗಂಗಾ ಬಸವರಾಜು, ಬೇರೆ ಬೇರೆ ನಾಯಕರೆಲ್ಲ ಓಪನ್ ಆಗಿ ಗಣತಿ ಸರಿ ಇಲ್ಲ ಅನ್ನೋದನ್ನ ಜನಕ್ಕೆ ತಲುಪಿಸ್ದಂಗಾಯ್ತು. 15 ಜಾತಿ ಗಣತಿ ಅಂತಾನೆ ಬಿಡ್ಬೇಕಂದ್ರೆ ಇವತ್ತು ಜಾತಿ ಗಣತಿಯಲ್ಲಿ ಜಾತಿಗಳು ಜಾಸ್ತಿ ಆಗಿರ್ಬೋದು. ಬಟ್ ನಾವು 2015 ಮಾಡಿದ ಪ್ರಕಾರ ಇದು ಜಾತಿ ಗಣತಿ ಅಂತ ಬಿಟ್ರೆ ಅದು ಅರ್ಥ ಬರ್ತದೆ. ಆದರೂ ಸಹ 15ರಿಂದ ಈ 25ರವರೆಗೆ ಅಂದ್ರೆ ನಾನು ಉದಾಹರಣೆಗೆ ಸಾಧು ಲಿಂಗಾಯತರು 67,000 ತೋರಿಸಿದ್ದಾರೆ. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 67,000 ಜನ ಇದ್ದಾರೆ. ಉಳಿದಂತ ಕಾನ್ಸ್ಟಿಟ್ಯೂನ್ಸಿಗಳು ಸುಮಾರು ಇದಾವೆ. 4-5 ಡಿಸ್ಟಿಕ್ ಅಲ್ಲಿ ನಮ್ಮ ಸಾಧುಲಿಂಗದ ಒಂದು ಪ್ರಾಬಲ್ಯ ಇರುವಂತ ಕಾನ್ಸ್ಟಿಟ್ಯೂನ್ಸಿಗಳಿವೆ. ಒಂದು ವರದಿಯಲ್ಲಿ ಇಡೀ ರಾಜ್ಯದಲ್ಲಿ 69,000 67,000 ಸಾಧುರಿದ್ದಾರೆ ಅಂತ ತೋರಿಸಿದ್ದಾರೆ. ಯಾವ ಲೆಕ್ಕದಲ್ಲಿ ಇದೆಲ್ಲ ಜಾತಿ ಗಣತಿ ಆಗ್ತಿದೆ ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಏನು ಲಿಂಗಾಯತ ಸಚಿವರಿದ್ದಾರೆ ಅವ್ರ ಕ್ಯಾಬಿನೆಟ್ ಒಂದು 7 ಜನ ಇದ್ದಾರೆ. ಅವರು ಇದನ್ನ ಚರ್ಚೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಈ ವಿಷಯಗಳನ್ನೆಲ್ಲ ಚರ್ಚೆ ಮಾಡಿ ಆಮೇಲೆ ಬಿಡುಗಡೆ ಮಾಡಿದ್ರು. ಕೆಲವು ಜನ ಇದ್ದಾರೆ 2B ನಲ್ಲಿ, ಕೆಲವು ಜನ ಇದ್ದಾರೆ. ಕೆಲವರು 2A ನಲ್ಲಿ ಇದ್ದವರು ಲಿಂಗಾಯತ ವೀರಶೈವ ಅಂತ ಹಾಕಿಸ್ಕೊಳ್ಳೋದಿಲ್ಲ. ಸೊ ಬೇರೆ ಬೇರೆ ಇರೋದ್ರಿಂದ ವೀರಶೈವ ಲಿಂಗಾಯತ ಒಡೆದು ಹೋಗಿರೋದ್ರಿಂದ ನಮಗೆ ಸ್ವಲ್ಪ ಕಡಿಮೆ ಪ್ರಮಾಣ ಕಾಣಿಸ್ತದೆ. ಕೊಡ್ಬೇಕು, ನಾನೀಗ 10% ಲಿಂಗಾಯತರಿಗೆ ಕೊಡ್ರಿ ಅಂತ ಹೇಳ್ತೀನಿ. ಅದು ಬಂದ್ರೆ ಹಂಗೆ ಯಾಕೆ ಕೊಡಬಾರ್ದು? ಅದಕ್ಕೆ ಇವೆಲ್ಲಾ ವಿಚಾರಗಳನ್ನ ಆದ್ಮೇಲೆ ಸಿದ್ದರಾಮಯ್ಯನವ್ರ ಜೊತೆ ಕುಂತು ಮಾತನಾಡಿ ಎಲ್ಲರಿಗೂ ನ್ಯಾಯ ಸಿಗಬೇಕು. ಇದ್ರ ನಡುವೆ ನೋಡಿ ರಾಮಲಿಂಗಾರೆಡ್ಡಿ ಅವರು ಕೂಡ ಶಾಕ್ ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ತಮ್ಮ ಸಮಾಜದ ಪ್ರೈವೇಟ್ ಸರ್ವೆ ಮಾಡಿಸೋದಕ್ಕೆ ಮುಂದಾಗ್ತಿದ್ದಾರೆ. ವರದಿ ಮಂಡನೆ ಮಾಡಿದ್ದೀವಿ, ಲೋಪದೋಷಗಳಿದ್ರೆ ಸರಿ ಮಾಡಿಸ್ಲೇಬೇಕಾಗತ್ತೆ. ನಮ್ಮ ಸಮುದಾಯ ಎಷ್ಟಿದೆ 7 ಲಕ್ಷ ಅಂತ ಈಗೇನು ಗೊತ್ತಿರೋದು. ಬಟ್ ಕರೆಕ್ಟಾಗಿ ಸರ್ವೆ ಮಾಡಿಸಿ ಅಷ್ಟು ನಂಬರ್ ಇಲ್ಲಿಲ್ಲ ಅಂದರೆ ಸರಿ ಮಾಡಿಸ್ತೀವಿ, ಸರಿ ಮಾಡಿಸ್ದೆ ಬಿಡಲ್ಲ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳ್ತಿದ್ದಾರೆ. ಈ ಕಡೆ ಯಾದವ ಗೊಲ್ಲ ಸಮುದಾಯದವರು ಕೂಡ ಅದನ್ನೇ ಹೇಳ್ತಿದ್ದಾರೆ. ನಮ್ಮ ಸಮುದಾಯದ ಲೆಕ್ಕಾಚಾರ 10 ಲಕ್ಷ ತೋರಿಸಿದ್ದಾರೆ, 25 ಲಕ್ಷಕ್ಕೂ ಜಾಸ್ತಿ ಇದ್ದಾರೆ. ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ಹೇಳಿಕೆ ಇದು. ಸೊ ಕಾಂಗ್ರೆಸ್ನ ಶಾಸಕರು, ಸಂಸದರು, ಸಚಿವರುಗಳೇ ಇದನ್ನು ಒಪ್ಪಿಕೊಳ್ತಿಲ್ಲ. ಇನ್ನು ಬೇರೆಯವರನ್ನು ಹೆಂಗೆ ಒಪ್ಪಿಸ್ತಾರೆ ಸಿದ್ದರಾಮಯ್ಯನವರು? ಒತ್ತಾಯಪೂರ್ವಕವಾಗಿ ಹೇರೋದಕ್ಕೆ ಸಾಧ್ಯವಾ ಅನ್ನೋದೇ ಈಗಿರೋ ಪ್ರಶ್ನೆ. ನಮ್ಮ ಸಹಮತ ಇದಕ್ಕಿಲ್ವೇ ಇಲ್ಲ ಅನ್ನುವ ಮೆಸೇಜು ಬರ್ತಾ ಇದೆ. ಈ ಕಡೆ ಲಿಂಗಾಯತ ಸಮುದಾಯದ ನಾಯಕರಂತೂ ಇನ್ನೂ ರೊಚ್ಚಗೆದ್ದು ಬಿಟ್ಟಿದ್ದಾರೆ. ಅದು ಹೆಂಗೆ ನೀವು 60 ಲಕ್ಷ 50 ಲಕ್ಷ ಆ ರೀತಿ ತೋರಿಸ್ತಾ ಇದ್ದೀರಿ ಸಮುದಾಯವನ್ನು? ಎಲ್ಲ ಒಡೆದು ಬಿಡಿ ಬಿಡಿ ಬಿಡಿಯಾಗಿ ನಮ್ಮ ಸಮುದಾಯ ಮಾತ್ರ ತೋರಿಸ್ಬಿಟ್ಟಿದ್ದೀರಿ. ಪಂಚಮಸಾಲಿ ಲಿಂಗಾಯತ, ಪಂಚಮಸಾಲಿ ವೀರಶೈವ, ಪಂಚಮಸಾಲಿ ಲಿಂಗಾಯತರು ಬೇರೆ, ವೀರಶೈವರು ಬೇರೆ, ಎಲ್ಲ ಒಂದು 10 ಜಾತಿ ತೋರಿಸ್ಬಿಟ್ಟಿದ್ರ ಲಿಂಗಾಯತರಲ್ಲಿ. ಅದ್ಯಾಕೆ ಹಂಗೆ ಮಾಡಿದ್ರಿ? ಬೇರೆ ಸಮುದಾಯದಲ್ಲಿ ಏನು ಮಾಡಿದೆ, ನಮ್ಮನ್ನು ಮಾತ್ರ ಯಾಕೆ ಕೊಡ್ದಿದ್ದೀರಿ? ಸರಿ, ಈಗ 3% ಹೆಚ್ಚಿಗೆ ಮೀಸಲಾತಿ ಕೊಡ್ತೀರಾ ಅಂತ ನಾವು ಬಾಯಿ ಮುಚ್ಕೊಂಡಿದ್ರೆ ನಮ್ಮ ಸಮುದಾಯ ಶಕ್ತಿಯನ್ನೇ ಕುಗ್ಗಿಸಿ ತೋರಿಸ್ತಿದ್ದೀರಾ ನೀವು. ಹೆಂಗೆ ಒಪ್ಕೊಳ್ಬೇಕು ಅನ್ನುವಂಥ ಆಕ್ರೋಶ ಭುಗಿಲೆದ್ದಿದೆ. ಸೊ ಲಿಂಗಾಯತ ಮಹಾಸಭಾ ಈಗ ಬಿಗ್ ಸ್ಟೆಪ್ ತಗೊಳ್ತಾ ಇದೆ. ತಾವೇ ಒಂದು ಗಣತಿಯನ್ನು ಮಾಡಿಸೋದಕ್ಕೆ ಮುಂದಾಗ್ತಿದ್ದಾರೆ. ಲಿಂಗಾಯತರ ಜನಸಂಖ್ಯೆ ಕರ್ನಾಟಕದಲ್ಲಿ ಎಷ್ಟು? ಲಿಂಗಾಯತರ ಜನಸಂಖ್ಯೆ ಕೋಟಿಗಟ್ಟಲೆ ಇದ್ದಾರೆ. ಬಿದ್ರಿಯವರು ಮಾತು ಇರಬಹುದು, ಸ್ವತಃ ಕೈ ಮಿನಿಸ್ಟರ್ಸ್ ಮಾತುಗಳನ್ನೇ ಕೇಳಿದ್ದೀವಿ ನಾವು. ಕೋಟಿಗೂ ಮಿಗಿಲಾಗಿರುವಂಥ ಲಿಂಗಾಯತರನ್ನು, 1 ಕೋಟಿ ಅಲ್ಲ 2 ಕೋಟಿ ಇರುವಂಥ ಲಿಂಗಾಯತರನ್ನು ನೀವು ಅದು ಹೆಂಗೆ ಈ ಥರ ಕಡಿಮೆ ತೋರಿಸ್ತೀರ, ಲಕ್ಷಗಳಲ್ಲಿ ತೋರಿಸ್ತೀರ ಅನ್ನುವಂಥ ಆಕ್ರೋಶ ಬಗೆಲೆದ್ದಿದೆ. ನಾವೇ ಮಾಡಿಸ್ತೀವಿ. ಈಗ ಶಾಮನೂರು ಶಿವಶಂಕರಪ್ಪನವರು ಮೀಟಿಂಗ್ ಕರೆದಿದ್ದಾರೆ. ಒಕ್ಕಲಿಗ ಮೀಟಿಂಗು, ಇಲ್ಲಿ ಲಿಂಗಾಯತ ಮೀಟಿಂಗು, ಜಂಟಿಯಾಗಿ ಒಕ್ಕಲಿಗ ಲಿಂಗಾಯತ ಮೀಟಿಂಗ್ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಈ 2 ಸಮುದಾಯಗಳು ಈಗ ನೀವು 3% ಮೀಸಲಾತಿ ಅಂತ ನಮಗೆ ಮೂಗಿಗೆ ತುಪ್ಪ ಸವರದು ಬೇಕಾಗಿಲ್ಲ ಅನ್ನೋ ಆಕ್ರೋಶವನ್ನು ಹೊರಹಾಕಿರೋದು ಬಸವರಾಜ ರಾಯರೆಡ್ಡಿ ಅವ್ರು. ನೋಡಿ, 10% ಕೊಡ್ತೀರಾ ಮೀಸಲಾತಿ ಕೊಡಿ, 3% ಬೇಡ, ನಮ್ಗೆ 10%ಗೆ ಹೋಗಿ ನಿಲ್ಲಬೇಕು ನಮ್ಮ ಮೀಸಲಾತಿ ಲೆಕ್ಕ ಅನ್ನುವಂಥ ಆಗ್ರಹವನ್ನು ಇಟ್ಟಿದ್ದಾರೆ. ಸೊ ಸಮುದಾಯದ ಶಾಸಕರು ಈಗ ಜಾತಿ ಗಣತಿ ವಿಚಾರದಲ್ಲಿ ಆಕ್ರೋಶವನ್ನು ನೇರ ಹೊರಹಾಕ್ತಿರೋದು. ಆರ್ ಅಶೋಕ್ ಅವ್ರು ನೋಡಿ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸಾಲು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ. ಜಾತಿ ಗಣತಿಯಲ್ಲಿ ಎಷ್ಟೆಲ್ಲ ತಪ್ಪುಗಳಿವೆ, ಇದಕ್ಕೆಲ್ಲ ಉತ್ತರ ಕೊಡ್ತೀರಾ ಮುಖ್ಯಮಂತ್ರಿಗಳೇ ಅಂತ ಸಾಲು ಪ್ರಶ್ನೆಗಳನ್ನು ಇಟ್ಟಿದ್ದಾರೆ ಅವರು.
ಅಂದರೆ ಜಾತಿ ಗಣತಿ ಕಡತನೇ ನಾಪತ್ತೆಯಾಗಿತ್ತು ಅನ್ನೋ ಸುದ್ದಿ ಇತ್ತಲ್ಲ, ಅದೇನು? ಜಾತಿ ಗಣತಿ ವರದಿ ಆಯೋಗದ ಕಾರ್ಯದರ್ಶಿ ಸಹಿ ಮಾಡಿಲ್ಲ ಅನ್ನೋ ಅನುಮಾನ ಇದೆಯಲ್ಲ, ಅದು ನಿಜಾನ ಸುಳ್ಳ? ಹಾಗಾದರೆ ಸೀಲ್ಡ್ ಬಾಕ್ಸ್ನಲ್ಲಿದ್ದ ಮೂಲ ಪ್ರತಿ ಹಸ್ತಪ್ರತಿ ಲಭ್ಯವಿಲ್ಲ ಅಂತ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧ್ಯಕ್ಷರಾಗಿದ್ದ ಜಯಪ್ರಕಾಶ್ ಹೆಗಡೆ ಅವರು ಹೇಳಿದ್ರಲ್ಲ, ಅದರ ಕಥೆ ಏನು? ನಿಜವಾಗಿಯೂ ಜಾತಿ ಗಣತಿ ಬಗ್ಗೆ ಬದ್ಧತೆ ಇದ್ದಿದ್ರೆ 2018ರಲ್ಲಿ ಕಾಂತರಾಜು ವರದಿ ಯಾಕೆ ಸ್ವೀಕರಿಸಲಿಲ್ಲ ನೀವು? ಈಗ ಸಮಯ ನೋಡಿ ಈಗ ಕೈಗೆತ್ಕೊಂಡಿದ್ದೀರಲ್ಲ, ಏನಿದ್ರ ಔಚಿತ್ಯ? 10 ವರ್ಷಗಳ ಹಿಂದೆ ಕೈಗೊಂಡ ಜಾತಿ ಗಣತಿ ವೈಜ್ಞಾನಿಕವಾಗಿ ನಡೆದಿಲ್ಲ, ಅನೇಕ ಜನರ ಮನೆಗೆ ಭೇಟಿಯೇ ಕೊಟ್ಟಿಲ್ಲ ಅನ್ನುವ ದೂರಿಗೆ ಉತ್ತರನಾದರೂ ಕೊಡ್ತೀರಾ? 10 ವರ್ಷಗಳ ಹಿಂದೆ ನಡೆಸಿರೋ ಈ ಸಮೀಕ್ಷೆ ಈಗ ಪ್ರಸ್ತುತ ಅಲ್ಲ ಅನ್ನೋದಕ್ಕೆ ನಿಮ್ಮ ಉತ್ತರ ಏನು? ಈ ರೀತಿ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಉಪಮುಖ್ಯಮಂತ್ರಿಗಳಾಗಿರೋ ಡಿ ಕೆ ಶಿವಕುಮಾರ್ ಅವರೇ ಅವೈಜ್ಞಾನಿಕ ಜಾತಿ ಗಣತಿ ವರದಿಯನ್ನು ಸ್ವೀಕರಿಸಿದಂತೆ ಒಕ್ಕಲಿಗರ ಸಂಘ ಮನವಿಯನ್ನು ಸಲ್ಲಿಸಿತ್ತಲ್ಲ, ಅದಕ್ಕೆ ಸಹಿ ಹಾಕಿದ್ರು. ತಮ್ಮದೇ ಪಕ್ಷದವರು ಇದನ್ನು ತಿರಸ್ಕರಿಸಿದ್ದಾರೆ ಅಂದಮೇಲೆ ನೀವು ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಳ್ತೀರಿ? ಈ ರೀತಿ ಸಾಲು ಸಾಲು ಸವಾಲುಗಳನ್ನು ಎಸ್ತಿರೋದು. ಇನ್ನು ಸದಾನಂದ ಗೌಡ್ರ ನೇತೃತ್ವದಲ್ಲಿ ಒಕ್ಕಲಿಗ ನಾಯಕರದ್ದೆಲ್ಲ ಒಂದು ಮೀಟಿಂಗು ಕಾರ್ಯಕ್ರಮ ಎಲ್ಲ ಆಗ್ತಿದೆ. ನಿರ್ಮಲಾನಂದ ಸ್ವಾಮೀಜಿಯವರ ಎದುರೇ ಈಗ ನೋಡಿ ಕರೆ ಕೊಟ್ಟಿದ್ದಾರೆ. ಉಗ್ರ ಸ್ವರೂಪದ ಹೋರಾಟವನ್ನು ಮಾಡಬೇಕು ಅನ್ನುವಂಥ ಆಕ್ರೋಶ ಹೊರ ಹಾಕಿದ್ದಾರೆ ಡಿ ವಿ ಸದಾನಂದ ಗೌಡರು. ಇನ್ನಿತರ ನಾಯಕರೆಲ್ಲ ಸೇರಿದ್ದಾರೆ. ಅಲ್ಲಿ ಮಹಾಲಕ್ಷ್ಮಿ ಲೇಔಟಲ್ಲಿ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಅಲ್ಲಿ ಸಮಾಜದ ಪ್ರಮುಖ ಸ್ವಾಮೀಜಿಯವರ ಎದುರೇ ಸಿಡಿದೇಳಬೇಕಾಗತ್ತೆ. ಶ್ರೀಗಳಾದ ನಿರ್ಮಲಾನಂದ ಶ್ರೀಗಳ ಮುಂದೆನೆ ಕರೆ ಕೊಟ್ಟಿರೋದು, ಎಲ್ಲರೂ ಕೂಡ ಧ್ವನಿಗೂಡಿಸಿರೋದು, ಸಿಡಿದೇಳೋದಕ್ಕೂ ರೆಡಿ ಈ ಜಾತಿ ಗಣತಿಯ ವಿರುದ್ಧ ಅಂತ. ಸೊ ಇದು ಪಕ್ಷಾತೀತವಾಗಿ ಒಕ್ಕಲಿಗ ಲಿಂಗಾಯತ ನಾಯಕರನ್ನ ಬಡಿದೆಬ್ಬಿಸುವಂತೆ ಮಾಡ್ತಿದೆ. ಅದು ಹೆಂಗೆ ನೀವು ನಮ್ಮ ನಂಬರನ್ನು ಈ ರೀತಿ ತಗ್ಗಿಸಿ ಕುಗ್ಗಿಸಿ ಮೀಸಲಾತಿ ಜಾಸ್ತಿ ಮಾಡ್ತಿದ್ದೀವಿ ಅನ್ನುವಂಥ ನೆಪ ಹೇಳಿ ನಮಗೆ ಕಣ್ಣಿಗೆ ಮಣ್ಣೆರ್ತೀರ ಅನ್ನುವಂಥ ಆಕ್ರೋಶ ಭುಗಿಲೆದ್ದಿದೆ. ಮತ್ತೊಂದು ಕಡೆ ನೋಡಿದ್ರೆ ಮೋದಿ ಇನ್ನಿತರ ನಾಯಕರೇ ಎತ್ಕೊಂಡಿದ್ದಾರೆ ಈ ವಿಚಾರವನ್ನು. ಮೀಸಲಾತಿ ಅಂದರೆ ಈ ಗಣತಿ ಜಾತಿ ಗಣತಿ ಮಾತಾಡದೇ ಇದ್ರು ಕೂಡ 4% ಟೆಂಡರ್ ಮೀಸಲಾತಿ ಎಕ್ಸಾಂಪಲ್ ತಗೊಂಡು ಕೊಡ್ತಾ ಇದ್ದಾರೆ. ನಿಮಗೆ ಮುಸಲ್ಮಾನರನ್ನ ಓಲೈಕೆ ಮಾಡೋದಾಗಿದ್ರೆ ಅವ್ರಿಗೆ ಪಟ್ಟ ಕಟ್ಟಿ ಅಧ್ಯಕ್ಷ ಸ್ಥಾನ ಕೊಡಿ, 50% ಅವ್ರಿಗೆ ಟಿಕೆಟ್ ಕೊಡಿ. ಅದನ್ನು ಬಿಟ್ಟು ಈ ರೀತಿ ಬೇರೆಯವ್ರಿಗೆ ಅನ್ಯಾಯ ಮಾಡಬೇಡಿ ಅನ್ನುವಂಥ ಆಕ್ರೋಶದ ಮಾತುಗಳು, ಓಪನ್ ಚಾಲೆಂಜನ್ನು ಸ್ವತಃ ಮೋದಿ ಅವರು ಇದೇ ಸಮಯದಲ್ಲಿ ಹಾಕಿರೋದು ಗಮನ ಸೆಳೀತಾ ಇದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.